ರಾಜ್ಯೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿಗೂ ಭರ್ಜರಿ ಲಾಬಿ ನಡೀತಾ ಇದೆ. ಈಗಾಗಲೇ ಸಾವಿರಾರು ಅರ್ಜಿಗಳು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳ ಕೈ ಸೇರಿವೆ. ಆದರೆ ಈ ಬಾರಿ 50 ಮಂದಿ ಅರ್ಹರಿಗೆ ಮಾತ್ರ ಪ್ರಶಸ್ತಿ ನೀಡ್ತೀವಿ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಎಷ್ಟು ಮಂದಿಗೆ ಸಿಗುತ್ತೆ ಅಂತ ಸರ್ಕಾರಕ್ಕೇನಾದರೂ ಪ್ರಶ್ನೆ ಹಾಕಿದ್ರೆ ಉತ್ತರಿಸೋದು ಕಷ್ಟನೇ. ಯಾಕಂದ್ರೆ ಸಂಸ್ಕೃತಿ ಇಲಾಖೆಗೆ ಈಗಾಗಲೇ 1085 ಅರ್ಜಿಗಳು ಬಂದಿವೆ. ಇದರೊಂದಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಭರ್ಜರಿ ಲಾಬಿಯೂ ಶುರುವಾಗಿದೆ. ಈ ಅರ್ಜಿಗಳನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ಈ ಬಗ್ಗೆ ನಿನ್ನೆಯಿಂದ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಿದೆ. ಕಳೆದ ವರ್ಷ 180 ಮಂದಿಗೆ ಪ್ರಶಸ್ತಿ ನೀಡಲಾಗಿತ್ತು. ಈ ಬಾರಿ 200 ದಾಟುತ್ತೋ ಏನೋ. ಆದರೆ ಪ್ರಸಕ್ತ ಸಾಲಿನಲ್ಲಿ 50 ಮಂದಿ ಅರ್ಹರಿಗೆ ಮಾತ್ರ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆಯಂತೆ. ಈ ಮಾತನ್ನ ಹೇಳಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು. ಒಂದೇ ಒಂದು ನನಗೆ ಗೊತ್ತಾಗಿರೋದು 50ಕ್ಕಿಂತ ಹೆಚ್ಚು ಕೊಡಬಾರದು ಅಂತಕ್ಕಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ ಅನ್ನೋ ಆ ನಿಯಮಾವಳಿಯಲ್ಲಿ ಇದೆ. ನನಗೆ ಕಳಿಸಿರೋ ಕಾಪಿ ಈ ಸರಿ ನೀವೆಲ್ಲರೂ ಯೋಚನೆ ಮಾಡಿ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಅಥವಾ ಆ ವಿಭಾಗದಿಂದ ನಿಮಗೆ ಪ್ರಪೋಸಲ್ಸ್ ಇಡಿ. ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಥವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ. ನಮಗೆ ಎಲಿಜಿಬಿಲಿಟಿನ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ. ಚಂದ್ರು ಹೇಳಿದ ಮಾತಿನಂತೆ ಆದರೆ ನಿಜಕ್ಕೂ ಒಂದು ರೀತಿಯ ಖುಷಿಯ ವಿಚಾರವೇ ಸರಿ. ಆದರೆ ರಾಜ್ಯ ರಾಜಕೀಯ ಪ್ರಹಸನದ ನಡುವೆ ಇದುವರೆಗೂ ಪ್ರಶಸ್ತಿ ಆಯ್ಕೆ ಕುರಿತು ಯಾವುದೇ ನಿರ್ಣಯಗಳು ಹೊರಬಂದಿಲ್ಲ. ನಿರ್ಣಯಗಳಿರಲಿ, ಆಯ್ಕೆ ಸಮಿತಿ ಸಭೆಗಳೇ ನಡೆದಿಲ್ಲ. ಇಷ್ಟಾದರೂ ಆಕಾಂಕ್ಷಿಗಳು ಮಾತ್ರ ಅರ್ಜಿ ಹಾಕಲು ಮುಗಿಬೀಳ್ತಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಕಾಂಪಿಟೇಷನ್ ಇದೆ. ಬಟ್ ಈ ಬಾರಿ ಇದು ಅರ್ಹರನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡಬೇಕು. ಯಾವುದೇ ಒತ್ತಡಗಳಿಗೆ ಮಣಿಬಾರ್ದಂತ ನಮ್ಮ ಆಶೆ ಆಗಿದೆ ಸರ್. ಯಾವುದೇ ರೀತಿಯಿಂದ ಅರ್ಹರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಏನೇ ಆಗಲಿ, ಕೊನೆ ವೇಳೆಯಲ್ಲಿ ಅವಸರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಬದಲು ಈಗಲೇ ಅಚ್ಚುಕಟ್ಟಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲಿ. ಅರ್ಹರಿಗೆ ಪ್ರಶಸ್ತಿ ನೀಡೋ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿಯ ಪ್ರತಿಷ್ಠೆ ಉಳಿಸಲಿ ಅನ್ನೋದು ಎಲ್ಲರ ಆಶಯ. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7